ಇವಾಗ ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಪ್ಯಾಕಿಂಗ್ ಸ್ಟಾರ್ಟ್ ಆಗಿದೆ. ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಶ್ರಾವಣ ದುರ್ಗಕ್ಕೆ. ಎಷ್ಟೋ ದಿನ ಆಗೋಗಿತ್ತು ಲಾಕ್ ಮಾಡಿ, ಆಲ್ಮೋಸ್ಟ್ ಒಂದು 5 months ಆಗಿತ್ತಲ್ಲ, ಮೋರ್ ದೆನ್ 5 months ಆಗಿತ್ತು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸೆಟಪ್ ಎಲ್ಲ ಸ್ವಲ್ಪ ಮಿಸ್ಸಿಂಗ್ ಇತ್ತು, ಅದೆಲ್ಲ ಸೆಟ್ ಮಾಡಿಕೊಂಡು ಅದಕ್ಕೇನೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನನ್ನ ಕಾರಲ್ಲಿ ನನ್ನ ಹೆಂಡತಿ ಜೊತೆ ಹೋಗ್ತಾ ಇದ್ದೀನಿ. ನಾವಿಬ್ಬರೇ ಹೋಗ್ತಾ ಇಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ನಮ್ಮ ಅಪ್ಪ ಅಮ್ಮ ಎಲ್ಲ ಊರಲ್ಲಿದ್ದಾರೆ, ಅಲ್ಲಿಂದ ಅವ್ರನ್ನ ಕರ್ಕೊಂಡು ಶ್ರಾವಣ ದುರ್ಗಕ್ಕೆ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲ ಪೇ. ಮನೆ ದೇವ್ರಿಗೆ ಏನ್ ಮಡ್ಲಕ್ಕಿ ಕೊಡಕ ಒಂದು ವರ್ಷ ಆದ್ಮೇಲೆ ಮಡ್ಲಕ್ಕಿ ಕೊಡಕ್ಕೆ. ಒಂದು ವರ್ಷ, ಓ ನೋಡಿ ನೋಡಿ ನೋಡಿ, 1 ವರ್ಷ ಆದ್ಮೇಲೆ ಅಂತ ಪಾಯಿಂಟ್ ಮೆನ್ಷನ್ ಮಾಡ್ತಾ ಇರೋದು ಇದು. 1 ವರ್ಷ ಆದ್ಮೇಲೆ ಅಂತ. ಅಬ್ಬಬ್ಬಬ್ಬ. ಇನ್ನ ಅಂದ್ರೆ ಅದ ಅರ್ಥ ಏನು, ಯಾಕೆ ಇಷ್ಟು ಲೇಟು ಕರ್ಕೊಂಡು ಹೋಗಕ್ಕೆ ಅಂತನಾ? ಹೌದು. ನೀನ್ ಲೇಟ್ ಮಾಡಿತ್ತು, ಇವತ್ತು ಲೇಟ್ ಮಾಡ್ದಂಗೆ ಅವಾಗ್ಲೂ ಲೇಟ್ ಮಾಡಿರ್ತೀಯ ನೀನು. ಗಾಯ್ಸ್ 7 ಗಂಟೆಗೆ ಎದ್ದಿತ್ತು ನಾನು, ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದು 7. ಇವಾಗ ಟೈಮ್ ಎಷ್ಟು? ಆಲ್ಮೋಸ್ಟ್ 9:15 ಆಯ್ತು. ಇಷ್ಟೊತ್ತು ಮಾಡಿದ್ಲು ನೋಡಿ ರೆಡಿಯಾಗಿ ಬರಕ್ಕೆ. ಚೆನ್ನಾಗಿ ಕಾಣಿಸ್ತಿರೋದು. ಓಯ್ಯೋ ನಂಗೆ ಸ್ವಲ್ಪ ಕಣ್ಣು ಮೊನ್ನೆ ಇದೆಲ್ಲ ಮಂಜಾಗ್ಬಿಟ್ಟು ಪೊರೆ ಬಿದ್ದ್ಬಿಟ್ಟೈತೆ. ಅದರಿಂದ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಬನ್ನಿ ಇವಾಗ ನಾವು ನಮ್ಮ ಏರಿಯಾದಿಂದ ಹೋಗ್ತಾ ಇದೀವಿ ನೋಡಿ. ಈಗ ರೋಡ್ ನೋಡ್ಕೊಂಡು ಹೋಗೋಣ ಬನ್ನಿ. ನಮ್ಮ ಏರಿಯಾದಲ್ಲಿ ಹೋಗ್ಬೇಕು ಅಂತಂದ್ರೆ ಸ್ಕಿಲ್ಸ್ ಬರಲ್ಲ. ಗುಂಡಿಗೆ 4 ಇರಬೇಕು, 2 ಇರೋದ್ರಲ್ಲ, 4 ಗುಂಡಿಗೆ ಇದ್ರೇನೆ ಆಗೋದು ಓಡಿಸ್ಬೇಕು ಅಂತಂದ್ರೆ. ನೋಡಿ ಈ ಥರ ಹಿಂಗೆ ಆಫ್ ಮಾಡ್ತಾರೆ, ಟರ್ನಿಂಗಲ್ಲಿ ಆಫ್ ಮಾಡ್ತಾರೆ, ಅದ್ರಲ್ಲಿ ಫೋನಲ್ಲಿ ಮಾತಾಡ್ತಾರೆ ನೋಡಿ. ಇವ್ರ ಅಪ್ಪನ ರೋಡ್ ಅನ್ಕೊಂಡಿರ್ತಾರೆ ಎಲ್ಲನೂ. ಇಂಥ ಈಡಿಯಟ್ ನನ್ನ ಮಕ್ಳುಗಳೆಲ್ಲ ಇರ್ತಾರಲ್ಲ, ಆ ಈಡಿಯಟ್ ನನ್ನ ಮಕ್ಳನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲೇ ಈ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿ ಬಂದ್ಬಿಡುತ್ತೆ. ಇವಳಿಗೆ ಇಲ್ಲಿ ಗಾಡಿ ಕೊಟ್ಟರು ಓಡಿಸ್ತೀಯ ಅಂತ ಅಂದ್ರೆ ಓಡಿಸೋದೇ ಇಲ್ಲ ಅಂತ ಅಂತಾಳೆ ಇವಳು. ಇದು ಮೌಂಟೈನ್ಸ್, ಅವ್ರದ್ದೇನು ತಪ್ಪಿಲ್ಲ ಗಾಡಿ ಓಡಿಸೋದು, ರೋಡ್ದು ತಪ್ಪು. ರೋಡ್ ತಪ್ಪಲ್ಲ, ರೋಡ್ ಹೆಂಗೆ ಇದ್ರು ಓಡಿಸೋನು ಇಂಪಾರ್ಟೆಂಟ್ ಆಗಿರ್ತಾನೆ. ಸ್ಕಿಲ್ಸ್ ಮ್ಯಾಟರ್. ಮೌಂಟ್ ಎವರೆಸ್ಟ್ ಹತ್ತಿ ಇಳಿದ ಅಲ್ಲಿಗೆ ಹೋಗೋದೇ ಬೇಡ, ಇಲ್ಲೊಂದು 10 ಇಳಿದ್ರೆ ಸಾಕು, ಅದೇ ಟ್ರೆಕ್ಕಿಂಗ್ ಆಗುತ್ತೆ. ಅಂತ ಏರಿಯಾದಲ್ಲಿ ಕರ್ಕೊಂಡ್ ಬಂದಿದ್ದೀನಿ ನೋಡು ನಿನ್ಗೆ. ನೋಡಿ ಹೆಂಗೆ ಬರ್ತಾರೆ. ಈ ತರ ಕಂಬಿ ಐತೆ, ಕಂಬಿ ಬಯಲಿದೆ, ಕಂಬಿ ಮೇಲೆ ಹೋಗ್ಬೇಕು ಅಂತ ಒಂದ್ ಸ್ವಲ್ಪ ಸ್ಲೋ ಮಾಡ್ಬೇಕು. ಅವ್ನು ಎದುರುಗಡೆ ಬರ್ತಾರನು, ಅದೆಲ್ಲ ಕಾಮನ್ ಸೆನ್ಸ್ ಇಲ್ಲ. ಲೋ ಗಾಯ್ಸ್ ನೋಡಿ, ಕೊನೆಗೂ ನಮ್ಮ ಊರ ಹತ್ರ ಬಂದ್ಬಿಟ್ಟಿದ್ದೀನಿ. ಹತ್ತತ್ರ ಬಂದಿದ್ದೀನಿ, ಇನ್ನ ಊರಿಗೆ ಬಂದಿಲ್ಲ. ಮಂಚಿನಬೆಲೆ ಡ್ಯಾಮ್ ಹತ್ರ, ಮಂಚಿನಬೆಲೆಯಿಂದ ಗೇಟ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ನಾವು. ಅವಾಗಲೇ ನಮ್ಮ ಊರಿಗೆ ಹೋಗೋಕ್ಕಾಗೋದು. ಇಲ್ಲ ಆ ಕಡೆಯಿಂದ ಮಾಗಡಿ ಕಡೆಯಿಂದ ಬರ್ಬೋದು, ಅಲ್ಲಿಂದ ಬಂದ್ರೇನೆ ನಾವು ಹೋಗೋಕ್ಕಾಗೋದು. ಮಸ್ಕಲ್ ಆಯ್ತಣ್ಣ. ಮಂಚಿನಬೆಲೆ ಡ್ಯಾಮು ಗೇಟ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮೂರಿಗೆ ನಾವು ಹೋಗ್ಬೇಕು ಅಂತಂದ್ರೂ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ತುಂಬಾ ಜನ ಈಚ್ ಕಡೆಯಿಂದ ಬಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋರು ಅವರೆಲ್ಲ ಇದ್ದಾರೆ. ಇವಾಗ ದಾರಿ ತೋರಿಸ್ತೀನಿ ಬನ್ನಿ. ಹಿಂಗಿರುತ್ತಪ್ಪ ದಾರಿ ನಮ್ಮ ಊರಿಗೆ ಹೋಗ್ಬೇಕು ಅಂತ ಅಂದ್ರೆ. ಈಗ ಮಳೆ ಇಲ್ದಾರ ಕಾರಣ ಮಜಾ ಇಲ್ಲ. ಮಳೆ ಬಂದಿದ್ರೆ ಯಾವ ಚಿಕ್ಕಮಂಗ್ಳೂರು ಎಲ್ಲೂ ಹೋಗೋದೇ ಬೇಕಾಗಿಲ್ಲ, ಆ ಥರ ಇರೋದು ಇಲ್ಲಿ. ಬನ್ನಿ, ಇಲ್ಲೆಲ್ಲ ಮಾಮೂಲಿ ಫಿಶರ್ ಬಾಯ್ಸ್ ಗುಲಾಲೀಸ್ಗಳೆಲ್ಲ ಬಂದು ಫಿಶಿಂಗ್ ಮಾಡ್ತಾ ಇರ್ತಾರೆ. ಕರ್ವಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಭಾನುವಾರ ಇವತ್ತು ಪೇಮೆಂಟ್ ಡೇ ಅಂತ ಅಂದ್ರೆ ಡ್ರಿಂಕ್ಸ್ ಹಾಕೊಂಡು ಎಲ್ಲರೂ ಆರಾಮಾಗಿ ಮನೇಲಿ ಇರ್ತಾರೆ. ಆದರೆ ನಾವೇನು ಮಾಡೋಣ, ಮದುವೆ ಆಗ್ಬಿಟ್ಟಿದ್ದೀವಿ, ಭಾನುವಾರ ಆದರೂ ಮನೇಲಿ ಇರಕ್ಕೆ ಬಿಡಲ್ಲ. ಅಲ್ಲಿ ದೇವಸ್ಥಾನ ಈ ದೇವಸ್ಥಾನ ಅದು ಇದು ಅಂತ ಹಿಂಸೆ ಕೊಡ್ತಾರೆ. ಸೊ ಗಾಯ್ಸ್ ನೋಡಿ, ಇವಾಗ ನಾವು ನಮ್ಮ ಊರಿಂದ ನಮ್ಮ ಅಪ್ಪ ಅಮ್ಮ ಅವ್ರನ್ನೆಲ್ಲರನ್ನು ಕರ್ಕೊಂಡು ಇವಾಗ ಶ್ರಾವಣ ದುರ್ಗ ಬೆಟ್ಟ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಇನ್ನೇನು 3 ನಿಮಿಷ, 3 ಕಿಲೋಮೀಟ್ರ್ ಇದೆ. ಸಾರಿ 3 ನಿಮಿಷ ಅಲ್ಲ, 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರಲ್ಲಿ ಇವಾಗ ನಾವು ಅಲ್ಲೇ ಎಂಟ್ರಿ ಆಗ್ಬಿಟ್ಟಿದ್ದೀವಿ ಫಾರೆಸ್ಟ್ ಲ್ಯಾಂಡ್ಗೆ, ಶ್ರಾವಣ ದುರ್ಗ ರಿಸರ್ವ್ ಫಾರೆಸ್ಟ್ ಲ್ಯಾಂಡ್ಗೆ. ಶ್ರಾವಣ ದುರ್ಗ ಅಲ್ವಂತಿ ಇವಳಿಗೆ. ಏನು ಯಾವುದೇ ಊರ ಹೆಸರು? ಶ್ರಾವಣ ದುರ್ಗ ಅಲ್ಲ, 2 ಒಂದೇ. ಶ್ರಾವಣ ದುರ್ಗ, ಸಾವನ್ ದುರ್ಗ
ಎರಡು ಒಂದೇ ಅಲ್ವಾ? ನನಗೆ ಗೊತ್ತಿರೋ ಪ್ರಕಾರ ಶ್ರಾವಣ ದುರ್ಗ ಅಂತಾರೆ ಇದನ್ನ. ಹೌದತ್ತೆ? ಹೌದಾ? ಸಾವಂದ ಸ್ವಾಮಿ ಅಂತ ದೇವಸ್ಥಾನ ಐತೆ. ಓ, ಸಾವನ್ ದುರ್ಗನ ಇದಂಗಂದ್ರೆ ಸಾವಂದಯ್ಯ ಅಂತ ದೇವರೈತೆ. ಸಾವಂದಯ್ಯನ ದೇವ್ರ ಹೆಸರು. ನೋಡಿ ಓದಿ ಅಲ್ಲಿ. ಕರೆಕ್ಟ್ ಸಾರಿ ನಂದೇ ಮಿಸ್ಟೇಕ್ ತೆಗೆದು. ನಾವು ಶ್ರಾವಣ ದುರ್ಗ ಅನ್ಕೊಬಿಟ್ಟಿದ್ದೆ ನಾನು. ಸಾವನ್ ದುರ್ಗ ನೋಡಪ್ಪ, ಇಲ್ಲೇ ಇದ್ದು ಎಷ್ಟೊಂದ್ಸಲಿ ಬಂದ್ರು ನಂಗೆ ಗೊತ್ತಿಲ್ಲ. ನೋಡಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇವಾಗ ಕಾಲು ತೊಳ್ಕೊಬೇಕಂತ ಇವಳು ಸುದ್ದಿ. ನಾನೆಲ್ಲೂ ಇಳ್ದೇ ಇಲ್ವಲ್ಲ ಕಾಲು ತೊಳಿಯೋಕ್ಕೆ. ಕೋತಿ ಕಿತ್ಕೊಂಡ್ಬಿಡ್ತದೆ ಅಂತ ನೋಡಲ್ಲಿ. ಒಂದ್ಸಲಿ ಕಿತ್ಕೊಂಡೆ ಹೋಗ್ಬಿಟ್ಟಿತ್ತು. ಓ, ಮೆಟ್ಲೆತ್ಕೊಂಡು ಹೋಗ್ಬೇಕಾ ಇವಾಗ? ಸ್ಟೆಪ್ಸ್ ಕಾಲೆಲ್ಲ ಸುಡ್ತೈತೆ ಚುರ್ ಅಂತ. ನೀನು ಕಾಲು ತೊಳ್ದಿಲ್ವಾ? ಓ ಸರಿ, ಬರ್ತಲ್ವಾ? ಹಿಂಗೆ ಕಾಯಿ ಹೊಡ್ಕೋಬೇಕಾಯ್ತು. ಕಾಯಿ ಬಿಡು, ಅಲ್ಲಿ ಬಂದು ಹೊಡ್ಕೊಳ್ಳೋಣ ಅಂದ್ಬಿಡು. ಹಂಗೆ ಬರ್ತೀವಲ್ಲ, ಹಂಗೆ ಬಂದಂಗೆ ಹೊಡ್ಕೊಳ್ಳೋಣ. ಏನು ಬಿಡಿಯಪ್ಪ, ಹಂಗಲ್ಲ. ಇಷ್ಟೇನಾ? ಸಾಕು ಒಂದೇ ಅಂತೆ. ಅದು ಇನ್ನೊಂದು ಬೇರೆ ಕಡೆ ಅಂತೆ. ಟ್ರಾಫಿಕ್ ಜಾಮ್ ಆಯ್ತು. ಕಾಯಿ ನಿಮ್ಮಿಂದ ಜಾಮ್ ಆಯ್ತು ನೋಡಿ. ನನ್ನಿಂದ ಜಾಮ್ ಆಯ್ತಾ? ಬ್ರೆಡ್ ನನ್ನಿಂದನೇ ಕೊಡ್ತೀನಿ. ಆಫ್ ಮಾಡಿ ಒಳಗಡೆ ಮೊಬೈಲು ವಿಡಿಯೋ ಆಗೋದಿಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಪ್ಯಾಕಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲನೂ ಕವರ್ ಗಿವರ್ ಎಲ್ಲ ದೊಂಬಿಸ್ಕೊಂಡು ಬೆಟ್ಟ ನೋಡಿ ಹೆಂಗೆ ಕಾಣುತ್ತೆ ಇಲ್ಲಿ ದೇವಸ್ಥಾನದಿಂದ. ಬೆಟ್ಟ ಈಗೆಲ್ಲ ಹತ್ತಕ್ಕಾಗಲ್ಲ, ಬೆಳಗ್ಗೆನೇ ಬರಬೇಕು. 3 ಗಂಟೆ 4 ಗಂಟೆಗೆ ಬಂದು ಬೆಟ್ಟ ಹತ್ತೋರಿಗೆ ಮಜಾ. ಕೋತಿಗಳ ಕಾಟ ತುಂಬ ಇದೆ. ನಿಂಗೂ ನಿಲ್ಸ್ಕೊ. ಅವ್ರ ಅಪ್ಪರ ಮನೆ ಮೊದಲನೇ ಕಾಯಿ. ಹೌದಾ? ತಗೋ. ಇದ್ರೊಳಗಡೆ ನೋಡಿಬೇಕಾ? ಇಲ್ಲಿ ಬರ್ರಿ. ಈ ಸಾಹಸ ಎಲ್ಲ ಮಾಡ್ಬೇಕಲ್ಲಪ್ಪ. ನೀವು ಒಂದ್ಸಲಿನೇ ತಲೆ ಓಡಿಸಿ ಎಲ್ಲ ತಗೊಳ್ಳಲ್ಲ. ಆಮೇಲೆ ನೀವು ಓಡಿಸಿದ್ರೇನೋ ನಾವು ಇಟ್ಕೊಂಡಿತ್ತು ಆಯ್ತು. ನಮ್ಗೆ ಭಂಡಾರ ಇಲ್ಲ ಸಾಕು, ಅದೇ ಕುಂಕುಮ. ಫೋಟೋ ತಗೋಬೇಕಂದ್ರೆ ದರ್ಶನ ಎಲ್ಲ ಮುಗೀತಾ ನಿಮ್ಮದು? ಸೂಪರ್ ಆಗಾಯ್ತಾ? ಎಷ್ಟು ವರ್ಷ ಆಗಿತ್ತಮ್ಮ ದೇವಸ್ಥಾನಕ್ಕೆ ಬಂದಿ ನೀನು? 2 ವರ್ಷಕ್ಕೆ ಏನೇನು ಚೇಂಜಸ್ ಆಗ್ಬಿಟ್ಟೈತೆ ಊಟಕ್ಕೆ? ಊಟ ಮಟನ್ ಊಟಕ್ಕೆ ಹೋಗೋಣ ಬನ್ನಿ. ಯಾವ್ದು ಚೆನ್ನಾಗಿ ಮಾಡ್ತಾರೋ ಅದಕ್ಕೆ ನುಗ್ಬಿಡ್ಬೋದು ಇವಾಗ ಊಟ ಅಂದರೆ. ತಗೋ, ಇದು ಬೇಕಾ? ಇದು ಬೇಕೇನಾ? ಇದು ಬೇಕಾ? ಇದು ತಿಂತ್ಯಾ? ಹ್ಞೂ ನೋಡಪ್ಪ, ಬಾಳೆಹಣ್ಣು ತಿಂತದೆ ಇದು. ನಾನಲ್ಲ. ಆಯ್ತು. ಇಲ್ಲಡಿಲ್ಲಿ ನೀವು ಹೂವನ್ನು ತಿಂತ ನೋಡಿ. ಪ್ರಾಣಿಗೆ ಊಟ ಆಗ್ತಾ ಇದೆ. 2 ಪ್ರಾಣಿಗಳು ಜೊತೆಗೆ ಸೇರಿದ್ದಾರೆ. ನಿನ್ನ ಹಳೆ ಜನ್ಮ ನೆನಪಾಗ್ತಾ ಇದೆಯಾ? ನೀನೇ ವೈಟಾ? ಅದು ಬ್ಲ್ಯಾಕು. ಮುಖ ಬಾಡಿ ವೈಟ್ ಇದೆಯಲ್ಲ. ಓ ಏನು ಬೆಳ್ಕೊಡಿತೈತೆ ಅಲ್ಲಿ. ಬೆಳ್ಕು ನೀನು ವೈಟ್ ಇದೆಯಲ್ಲ, ಅದಕ್ಕೆ ಮಕ್ಕ ಅಷ್ಟು ಬೆಳ್ಕೊಡಿತೈತೆ. ಸ್ವಲ್ಪ ಕಪ್ಪಾಗು. ನಿಮ್ಮ ಫ್ರೆಂಡಾ? ನಾನು ಬ್ರೌನಿ. ನಾನು ಬ್ಲ್ಯಾಕಿ ಅಲ್ಲ, ನಾನು ಬ್ರೌನಿ. ಅದು ಬ್ರೌನಿ, ಅದು ನಾಟ್ ಬ್ಲ್ಯಾಕಿ. ಸಾರಿ, ಶ್ರಾವಣ ದುರ್ಗ ಅಲ್ಲ, ಸಾವನ್ ದುರ್ಗ. ಕರೆಕ್ಟಾ? ಸಾವನ್ ದುರ್ಗದಲ್ಲಿ ಊಟ ಮಾಡಿಕೊಂಡು, ಮನೆ ದೇವ್ರ ಪೂಜೆ ಮಾಡಿಕೊಂಡು, ಮಡ್ಲಕ್ಕಿ ಎಲ್ಲ ಕೊಟ್ಕೊಂಡು, ಮನೆಯಲ್ಲಿ ನಮ್ಮ ಊರಲ್ಲೆಲ್ಲನೂ ಬಿಟ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಎಂಡ್
ಆಗುತ್ತೆ. ಇನ್ನೇನು ಮನೆ ಕಡೆ ಹೊರಡ್ಬೇಕು ಇವಾಗ ಅಷ್ಟೇ. ಏನು ಹೇಳು, ಬರ್ತೀಯಾ ಇಲ್ಲ ಇಲ್ಲೇ ಇರ್ತೀಯ? ನೀರು ತಳ್ಬಿಡ್ಲ ನಿನ್ನ? ನಾನೇ ತಳ್ಳ? ನಿನ್ಗೆ ಈಜಾಡಕ್ಕೆ ಬರುತ್ತಾ? ನಾನು ತಳ್ಳಿದ್ರೆ ನಾನು ನಿನ್ನ ನಮ್ಗೆ ಬರ್ತೀನಿ. ನೀನೇ ಹೇಳ್ಕೊಬಿಡ್ತೀನಲ್ಲ ನಾನು. ಸುಮ್ಮನೆ ತಲೆನೋವು ಕೊಡ್ತಾಳೆ, ತಳ್ಬಿಡಾನೆ ಇವಳ ಬೇಡ ಇವಳು ನನಗೆ. ನನಗೂ ಈ ತಲೆನೋವು ಬೇಡಪ್ಪ, ಈ ತಲೆನೋವು ಬೇಡ. ಹಂಗೆ ಹೇಳ್ಕೊಂಡು ಬಿಡೋದೇ. ಹಿಂಗೆ ನಾನು ಮುಂದೆ ಹೆಚ್ಚು ವ್ಲಾಗ್ ಮಾಡೋದಕ್ಕೆ, ವಿಡಿಯೋಸ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗ ಜೊತೆಗೆ ಇವಳು ಸಪೋರ್ಟು ಸ್ವಲ್ಪ ಬೇಕು. ಯಾಕಂದ್ರೆ ಇವಳು ಬಿಡ್ತಾನೆ ಇಲ್ಲ ನನಗೆ. ಹೊಟ್ಟೆ ಉರಿ ಬೀಳ್ತಾವಳು ಇವಳು ಬರಲ್ಲ, ನಾನು ಹೋಗೋಕ್ಕಿಲ್ಲ ಅಂತೆ. ಇದು ಯಾವ ಸೀಮೆ ನೋಡಿ ಅಷ್ಟು ಹೊಟ್ಟೆ ಉರಿ ಇವಳು. ಯಾಕೆ ಹೋಗ್ಬೇಕು? ನೀನು ಮಾತ್ರ ಹೋಗ್ಬೇಕಷ್ಟೇ. ನೀನು ಬರಲ್ಲ, ಇವಳು ನಾನು ಹೋಗಲ್ಲ ಅಂತೆ. ಹೌದು, ಸ್ವಲ್ಪ ನೀವು ಹೇಳಿ, ಬುದ್ಧಿ ಹೇಳಿ ಇವಳಿಗೆ. ನಾನು ಕಳ್ಸೋದಕ್ಕೆ ಈಚೆ ಇಲ್ಲ ನಾನು. ಅದು ಕರೆಕ್ಟ್ ತಾನೇ? ಇಬ್ರು ಹೋದ್ರೆ ಇಬ್ರು ಹೋಗ್ಬೇಕಿಲ್ಲ, ಇಬ್ರು ಹೋಗ್ಬಾರ್ದು. ಇಲ್ಲ, ನೀನು ಬಂದು ಕರ್ಕೊಂಡು ಹೋಗ್ತೀನಿ ನಾನು. ಇವಳನ್ನ ಬಿಟ್ಟೋಗಲ್ಲ. ಆದ್ರೆ ಇವಳು ಬರಲ್ವಂತೆ. ಬೆಳಗ್ಗೆ ಎದ್ದೋಳಲ್ಲ, 8 ಗಂಟೆ ಮೇಲೆ ಹೋಗೋಣ, 10 ಗಂಟೆ ಮೇಲೆ ಹೋಗೋಣ, ಈ ಥರ ಹಿಂಸೆ ಕೊಡ್ತಾಳೆ ಇವಳು. ಹೌದು, ಮತ್ತೆ ಹೋದ್ರೆ ಮಧ್ಯಾಹ್ನ ಮೇಲೆ ಹೋಗೋಣ. ಮಧ್ಯಾಹ್ನ ಮೇಲೆ ಹೋಗಿ ಏನು ಮಾಡೋಣ ಬಿಸಿಲಲ್ಲಿ? ಬೆಳಿಗ್ಗೆ ಏನು ಮಾಡ್ತೀವಿ ಅದೇ ಅದು ಚೆನ್ನಾಗಿ. ಬೆಳಗ್ಗೆ ಹೋಗೋದು ಮಜಾ ಬೇರೆ, ಮಧ್ಯಾಹ್ನ ಹೋಗೋದು ಏನು ಇಲ್ವೇ ಇಲ್ಲ. ಹೋಗೋದೇ ಬೇಡ ಅದಕ್ಕೆ. ನೋಡಿ ಇಂಥ ಇದ್ರೆ ಸ್ವಲ್ಪ ಬುದ್ಧಿ ಹೇಳಿ ಇವಳನ್ನ. ಸ್ವಲ್ಪ ಬುದ್ಧಿ ಹೋಗ್ಬಿಟ್ಟಿದೆ. ಓಕೆ ಗಾಯ್ಸ್, ಬಾಯ್. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಟಾಟಾ, ಸಿ ಯು. ಮುಂದಿನ ಲಾಗಲ್ಲಿ ಸಿಗೋಣ. ನಮ್ಮ ಗಾಡಿಗೆ ಒಂದು ಬಾಯ್ ಎಲ್ಲ ಹೇಳ್ಬಿಡಿ. ಹೊಡ್ತಾ ಇರೋದು ಇವಾಗ ಅಷ್ಟೇ ಸೀದಾ. ನೀನು ಬಾಯ್ ಹೇಳ್ಬಿಡು. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.